ಕೋಲಾರ ಜಿಲ್ಲೆಯಲ್ಲಿ ಹಿರಿಯರಾದಂಥ ಸಿ ಎಂ ಮುನಿಯಪ್ಪನವರು ಅವರು ಒಂದು ಬರೆದಿರೋಂಥ ಪುಸ್ತಕ ಏನು ಕಾಲಡಿಯ ಕಣ್ಣು ಎಂಬ ಪುಸ್ತಕ. ಈ ಪುಸ್ತಕ ಸುಮಾರು 20 ವರ್ಷಗಳಿಂದ ಅವರು ಯಾವ ರೀತಿ ಹೋರಾಟ ಮಾಡಿದ್ದಾರೆ, ಯಾವ ರೀತಿ ಹೋರಾಟಗಳ ಮುಖಾಂತರ ಜನಕ್ಕೆ ನ್ಯಾಯ ಕೊಡಿಸೋಂಥದ್ದು ಮಾಡಿದ್ದಾರೆ, ಯಾವೆಲ್ಲ ಚರಿತ್ರೆಗಳಿದೆಯೋ ಅದೆಲ್ಲ ಈ ಪುಸ್ತಕದಲ್ಲಿ ತೋರಿಸಿದ್ದಾರೆ. ಇದು ತುಂಬ ಜನಕ್ಕೆ ಯೂಸ್ ಆಗೋಂಥದ್ದು. ಇವತ್ತಿನ ಯುವಕರು ಕೂಡ ಹಳೆಯದು ಎಲ್ಲ ಚರಿತ್ರೆಗಳನ್ನೆಲ್ಲ ಓದ್ಕೊಬೇಕು, ಅವ್ರಿಗೆಲ್ಲ ಜ್ಞಾನೋದಯ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇದೆಲ್ಲ ಬರೆದಿದ್ದಾರೆ. ನಿಜಕ್ಕೂ ಇದು ಜನ ಓದಬೇಕು, ಇದು ಅವಶ್ಯಕತೆ ಇದೆ. ನಮ್ಮ ಜಿಲ್ಲೆದಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಇದು ಅವಶ್ಯಕತೆ ಇದೆ. ಹಾಗಾಗಿ ಇವತ್ತು ಇಷ್ಟು ದೊಡ್ಡ ಮಟ್ಟದ ಒಂದು ಪುಸ್ತಕವನ್ನು ಅವರು ಬರೆದಿದ್ದಾರೆ. ಜನಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತೇಳಿ ಇವತ್ತು ಇದನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ತಿಳಿಸ್ತಾ, ಎಷ್ಟೋ ಜನ ಈ ಪುಸ್ತಕ ಖರೀದಿ ಮಾಡೋಕ್ಕೂ ಕೂಡ ಕಷ್ಟ ಇರುತ್ತೆ ಕೆಲವರಿಗೆಲ್ಲ. ಅದಕ್ಕೋಸ್ಕರ ಅಂಥವ್ರನ್ನ ನಾವು ಐಡೆಂಟಿಫೈ ಮಾಡಿ, ಯಾರಿಗೆ ಈ ಪುಸ್ತಕಗಳು ಓದಬೇಕು ಅಂತ ಆಸೆ ಇರುತ್ತೆ, ಯಾರ ಕೈಯಲ್ಲಿ ತೊಗೊಳಕ್ಕಾಗಲ್ಲ ಅಂಥವ್ರಿಗೆಲ್ಲನೂ ಈ ಪುಸ್ತಕಗಳನ್ನ ತಲುಪಿಸ್ಬೇಕಂತೇಳಿ ನಾವು ನಮ್ಮ ಮಾಲೂರು ತಾಲೂಕಲ್ಲಿ ಪ್ರತಿಯೊಂದು ಈ ಥರ GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಲೈಬ್ರರಿಗಳು ಎಲ್ಲೆಲ್ಲಿದೆ ಅಂಥದಕ್ಕೆಲ್ಲ ನಾವು ಅದನ್ನು ಕೊಡೋಂಥದ್ದು ಮಾಡಬೇಕನ್ನೋ ಉದ್ದೇಶದಲ್ಲಿ ಇವತ್ತು ನಮ್ಮ ಮುನಿಯಪ್ಪನವ್ರ ಹತ್ರ ಇವತ್ತು ಇದನ್ನು ತೊಗೊಂಡಿದ್ದೀವಿ. ಹಾಗಾಗಿ ಇದರಲ್ಲಿರೋದು ಈ ತಿಳ್ಕೊಬೇಕು, ನಮಗೂ ಇದರಲ್ಲಿ ಏನಿದೆ, ಏನು ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋಂಥ ಕುತೂಹಲ. ಆ ಉದ್ದೇಶಕ್ಕೋಸ್ಕರ ಇವತ್ತು ಅವರ ಒಂದು ಆಶೀರ್ವಾದ ತೊಗೊಂಡು ಈ ಒಂದು ಪುಸ್ತಕವನ್ನು ಖರೀದಿ ಮಾಡೋದಕ್ಕೆ ಬಂದಿದ್ದೀವಿ. ಈಗ ನಾವು ಸದ್ಯಕ್ಕೆ ಇವತ್ತು 500 ಪುಸ್ತಕ ತೊಗೊತಾ ಇದ್ದೀವಿ. ಇನ್ನೂ ಯಾವ ರೀತಿ ನಮಗೆ ಹೆಚ್ಚಾಗಿ ಬೇಕು ಅಂತೇಳ್ಬಿಟ್ಟು ಅಷ್ಟು ಕೂಡ 1,000 1,500 ಎಷ್ಟಾಗುತ್ತೋ, ಎಲ್ಲಿ ಜನಕ್ಕೆ ಅವಶ್ಯಕತೆ ಇದೆಯಲ್ಲ ಆ ರೀತಿ ಎಲ್ರಿಗೂ ಮುಟ್ಸೋಂಥ ಕೆಲಸ ಮಾಡಬೇಕಂತ ಹೇಳ್ಬಿಟ್ಟು ತೊಗೊತಾ ಇದ್ದೀವಿ. ಅದನ್ನೇ ಇದೆಲ್ಲ ಈ ಚರಿತ್ರೆಗಳು ತಾಲೂಕಿನ ಹೋರಾಟಗಳು ಕೂಡ ಅದರಲ್ಲಿ ಇಲ್ಲ, ಇಡೀ ಮಾಲೂರು ತಾಲೂಕು ಚರಿತ್ರೆ ಇದೆ, ಕೋಲಾರ ಜಿಲ್ಲೆದಿದೆ, ರಾಜ್ಯದ್ದು ಎಲ್ಲ ಇರೋದ್ರಿಂದ ಇವೆಲ್ಲ ನಮ್ಗೆ ಸಂಪೂರ್ಣ ಗೊತ್ತಿಲ್ಲ ಹಳೆ ಚರಿತ್ರೆಗಳು. ಆ ಉದ್ದೇಶಕ್ಕೋಸ್ಕರ ಇದರಲ್ಲಿ ಏನು ಬರೆದಿದ್ದಾರೆ, ಯಾವ ರೀತಿ ಹೋರಾಟಗಳಿತ್ತು ಆಗಿನ ಕಾಲದಲ್ಲೆಲ್ಲ ಅಂತೇಳ್ಬಿಟ್ಟು ತಿಳ್ಕೊಬೇಕನ್ನೋ ಉದ್ದೇಶಕ್ಕೆ, ಏನು ಬರ್ದಿದ್ದಾರೆ ಅಂತ ನೋಡಬೇಕು ಅನ್ನೋ ಉದ್ದೇಶಕ್ಕೆ, ಅದನ್ನು ಎಲ್ರಿಗೂ ತಲುಪಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು ಇದನ್ನು ಪುಸ್ತಕವನ್ನು ತಗೊಳ್ಳೋಂಥದ್ದು ನಾವೆಲ್ಲ ಮಾಡಿದ್ದೀವಿ. ಈ ದಿನ ಸನ್ಮಾನ್ಯ ಮೂಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು, ಹಿರಿಯರು ಆಗಿರುವಂಥ, ನಮ್ಮ ಮಾರ್ಗದರ್ಶಕರು ಆಗಿರುವಂಥ CM ಮುನಿಯಪ್ಪನವ್ರನ್ನ ಭೇಟಿ ಮಾಡಲು ಬಂದಿದ್ವಿ. ಈ ಒಂದು ಸುಸಂದರ್ಭದಲ್ಲಿ CM ಮುನಿಯಪ್ಪನವರು ಅವರ ಜೀವನ ಚರಿತ್ರೆಯ ಒಂದು ಪುಸ್ತಕ ಬಿಡುಗಡೆ ಆಗಿತ್ತು. ಹಾಗಾಗಿ ಅವರಿಗೆ ಒಂದು ಶುಭ ಕೋರಲು ನಮ್ಮ ತಾಲೂಕಿನ ಎಲ್ಲ ಮುಖಂಡರುಗಳು ಮತ್ತು ನಾವು ಸನ್ಮಾನ್ಯ ಮೂಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಬಂದು ಅವರಿಗೆ ಶುಭ ಹಾರೈಕೆಯನ್ನು ಮಾಡಿದ್ದೇವೆ. ಹಾಗೆಯೇ CM ಮುನಿಯಪ್ಪನವರು ಸಹ ಈ ಒಂದು ಪುಸ್ತಕವನ್ನು ನಮ್ಮೆಲ್ಲ ಸ್ನೇಹಿತರಿಗೆ ಕೊಟ್ಟು ಆತ್ಮೀಯವಾಗಿ ನಮ್ಮನ್ನು ಬೀಳ್ಕೊಟ್ಟಿದ್ದಾರೆ. ಇವತ್ತು CM ಮುನಿಯಪ್ಪನವರು ಒಬ್ಬ ಹೋರಾಟಗಾರರು, ನಿರಂತರವಾಗಿ ತಮ್ಮ ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ವ್ಯಕ್ತಿ. 20 ವರ್ಷಗಳಿಂದ ಸತತವಾಗಿ ಈ ಒಂದು ಪುಸ್ತಕವನ್ನು ಬರೆದು ಈ ಪುಸ್ತಕ ಅಂಕಿತ ಹಾಕಿ ಇವತ್ತು ಬಿಡುಗಡೆ ಆಗಿದೆ. ಇಡೀ ನಮ್ಮ ಜಿಲ್ಲೆ ಮತ್ತು ಕರ್ನಾಟಕದ ಜನತೆಗೆ ಅವರು ಬಂದಂಥ ಒಂದು ದಾರಿನ ತೋರಿಸ್ಲಿಕ್ಕೆ ಜನರಿಗೆ ಈ ಪುಸ್ತಕವನ್ನು ನೀಡ್ತಾ ಇದ್ದಾರೆ. ಹಾಗೆಯೇ ನಮ್ಮ CM ಮುನಿಯಪ್ಪನವ್ರಿಗೂ ಆಯುರ ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಮ್ಮ ಮುಂದಿನ ನಮ್ಮೆಲ್ಲ ಯುವಕರಿಗೆ ಒಂದು ಮಾರ್ಗದರ್ಶಕರಾಗಿ ನಮ್ಮೊಟ್ಟಿಗೆ ನಮಗೆ ಅವರು ಒಂದು ಸೇವೆಯನ್ನು ಆಶೀರ್ವಾದವನ್ನು ಮಾಡಬೇಕು ಅಂತ ನಾವು ಕೇಳಿದ್ದೀವಿ. ಹಾಗಾಗಿ ಅವರಿಗೆ ಶುಭವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ.